ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬೀದರ್ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಇವತ್ತು ನೀವು ಬಿಡುಗಡೆ ಮಾಡಿದ ಆ ಪ್ರೆಸ್ ನೋಟ್ ಇದೆಯಲ್ಲ, ಅದು ನಿಮ್ಮ ಸಾಧನೆಯೋ ಅಥವಾ ವೈಫಲ್ಯವೋ? ಅಂತಾರಾಷ್ಟ್ರೀಯ ವಿಚಾರಣಾ ಸಂಕೀರ್ಣ ಅಂತೆ. ಅದು ಯಾವತ್ತು ಮಾರ್ಚ್ 14 ಮತ್ತು ಮಾರ್ಚ್ 15ರಂದು ಡೇಟ್ ಫಿಕ್ಸ್ ಅಂತೆ. ಇವತ್ತು ಡೇಟ್ ಎಷ್ಟು ಗೊತ್ತಾ? ಮಾರ್ಚ್ 10. ಕಾರ್ಯಕ್ರಮಕ್ಕೆ ಇನ್ನು 4 ದಿನ ಬಾಕಿ ಇದೆ. ಇವತ್ತು ಎಚ್ಚರವಾದಂತಿದೆ ನಮ್ಮ ಅಧಿಕಾರಿಗಳಿಗೆ. ಇಷ್ಟು ದಿನ ಕುಂಭಕರ್ಣ ನಿದ್ದೆ ಮಾಡ್ತಿದ್ರ ಹಾಗಿದ್ರೆ? ಅಥವಾ 70 ಲಕ್ಷ ರೂಪಾಯಿ ಹಣವನ್ನ ಸದ್ದಿಲ್ಲದೆ ನುಂಗಿ ಹಾಕಲು ಪ್ಲಾನ್ ಏನಾದ್ರೂ ಮಾಡಿದ್ರ? ಇವತ್ತು ನಾವು ನಿಮ್ಮ ಈ ಬಣ್ಣವನ್ನ ಬಯಲು ಮಾಡ್ತೀವಿ ನೋಡಿ. ಇವತ್ತು ವೀಕ್ಷಕರೇ, ಯಾವುದೇ ಒಂದು ಜಿಲ್ಲಾ ಮಟ್ಟದ ಒಂದು ಪುಟ್ಟ ಕಾರ್ಯಕ್ರಮವಾದರೂ ಕೂಡ ಒಂದು ವಾರ ಮೊದಲೇ ಮನೆ ಮನೆಗೆ ಆಮಂತ್ರಣ ತಲುಪುತ್ತೆ. ಆದರೆ ಇಲ್ಲಿ ನಡೀತಾ ಇರೋದು ಅಂತಾರಾಷ್ಟ್ರೀಯ ಸಮ್ಮೇಳನವಂತ. ನಾನು ಕೇಳ್ತೀನಿ ಅಧಿಕಾರಿಗಳಿಗೆ, ಆಮಂತ್ರಣ ಪತ್ರಿಕೆ ಎಲ್ಲಿದೆ ಹಾಗಿದ್ರೆ? ಬೀದರ್ನ ಒಂದಿಷ್ಟು ಈಗ ನಮ್ಮ ಪತ್ರಕರ್ತರಿಗೂ ಇವತ್ತು ಸಿಕ್ಕಿಲ್ಲ ಆ ಆಮಂತ್ರಣ ಕಾರ್ಡ್. ಅಂದಮೇಲೆ ಸಾಮಾನ್ಯ ಜನರಿಗೆ ಇದು ತಲುಪಲು ಹೇಗೆ ಸಾಧ್ಯ? ನಮ್ಮ ಬೀದರ್ನ ಪ್ರತಿನಿಧಿ ಕಂಟಿನ್ಯೂ ಆಗಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮಾಡಲಿಕ್ಕೆ ಎಲ್ಲವೂ ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಕಾರ್ಡ್ ಸಿಕ್ಕಿಲ್ಲ. ಮತ್ತು 70 ಲಕ್ಷದ ಕಾರ್ಯಕ್ರಮಕ್ಕೆ ಬರೋದು ಯಾರು? ಯಾವ ಅಂತಾರಾಷ್ಟ್ರೀಯ ಚಿಂತಕರು ಬರ್ತಾ ಇದ್ದಾರೆ? ಪ್ರಕಟಣೆಯಲ್ಲಿ ಒಂದೇ ಒಂದು ಹೆಸರನ್ನು ಕೂಡ ಹಾಕಿಲ್ಲ. ಹೆಸರು ಹೇಳಿದ್ರೆ ಜನರು ಅವರನ್ನ ಸಂಪರ್ಕಿಸ್ತಾರೋ ಅನ್ನೋ ಭಯವೋ, ಅಥವಾ ಕೇವಲ ಸ್ಥಳೀಯವಾಗಿ ನಿಮ್ಮ ಪರಿಚಯದವರಿಗೆ ಮಾತ್ರ ಅತಿಥಿಗಳ ಸ್ಥಾನ ಕೊಟ್ಟು ಹಣ ಲೂಟಿ ಮಾಡ್ತಾ ಇದ್ದೀರೋ, ಏನು ಕೂಡ ಅರ್ಥ ಆಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಬೆಳಗ್ಗೆಯಿಂದಲೂ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಆದರೆ ಏನೂ ಅಪ್ಡೇಟ್ ಸಿಗ್ತಾ ಇಲ್ಲ. ಕರೆನೇ ರಿಸೀವ್ ಮಾಡ್ತಾ ಇಲ್ಲ. ಒಬ್ಬ ಜಿಲ್ಲಾ ವರದಿಗಾರನ ಕರೆ ರಿಸೀವ್ ಮಾಡೋದಷ್ಟು ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದಾರೆ ಅಂದ್ರೆ ಆ ಕಾರ್ಯಕ್ರಮದ ವ್ಯವಸ್ಥೆ ಯಾವ ಮಟ್ಟಿಗೆ ಆಗಿದೆ ಅನ್ನೋದು ಕೂಡ ಈ ಜಿಲ್ಲೆಯ ಜನರಿಗೆ ತಿಳಿಸ್ಕೊಡುವಂತಹ ಕರ್ತವ್ಯ ನಮ್ದು. ಪತ್ರಕರ್ತರಂದ್ರೆ ಸಮಾಜದಲ್ಲಿ ಒಳಿತು, ಸಮಾಜದಲ್ಲಿನ ಒಳ್ಳೆಯದು ಕೆಟ್ಟದನ್ನು ಕೂಡ ತೋರಿಸ್ಬೇಕಾಗತ್ತೆ. ನಾವು ಒಳ್ಳೆಯದನ್ನೇ ತೋರಿಸ್ತೀವಿ, ನೀವು ಕಾರ್ಯಕ್ರಮದ ನಿಮ್ಮ ಪ್ರಚಾರವನ್ನೇ ಮಾಡ್ತೀವಿ. ಹಾಗಿದ್ರೆ ಎಲ್ಲಿಯ ತನಕ ಅದು ಆ ಕಾರ್ಯಕ್ರಮ ಬಂತು? ನಮ್ಮ ಪ್ರತಿನಿಧಿ ಕಾಲ್ ಪಿಕ್ ಮಾಡಲ್ಲ, ಸರಿಯಾದ ಮಾಹಿತಿ ಕೊಡಲ್ಲ. ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಈ ಒಂದು ಉಪನಿರ್ದೇಶಕರು ಇಲ್ಲಿ ಒಂದು ಮಾತನ್ನ ಹೇಳ್ತಾ ಇನ್ ಕೇಳಿ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ, ಈ ವಿಚಾರ ಸಂಕಿರಣದ ವಿಷಯವೇನು ಗೊತ್ತಾ? ಭಾರತದ ಪ್ರಸ್ತುತ ಸವಾಲುಗಳು ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳು. ಅಂಬೇಡ್ಕರ್ ಚಿಂತನೆಗಳು ತಲುಪಬೇಕಾಗಿರೋದು ಹಳ್ಳಿಯ ದಲಿತರಿಗೆ, ಶೋಷಿತರಿಗೆ, ವಿದ್ಯಾರ್ಥಿಗಳಿಗೆ. ಬೀದರ್ ಜಿಲ್ಲೆ ಯಾವ ಗ್ರಾಮದಲ್ಲಿ ನೀವು ಈ ಬಗ್ಗೆ ಪ್ರಚಾರ ಮಾಡಿದ್ರಿ? ಔರಾ ತಾಲೂಕಿನ ಕಟ್ಟ ಕಡೆ ಹಳ್ಳಿ ಗೊತ್ತಾ ಈ ಕಾರ್ಯಕ್ರಮದ ಬಗ್ಗೆ? ಬಸವ ಕಲ್ಯಾಣದ ಹಳ್ಳಿಗಳಲ್ಲಿ ಬ್ಯಾನರ್ ಹಾಕಿದ್ದೀರಾ? ಅಥವಾ ಕೇವಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರೆಸ್ ನೋಟ್ ಹಾಕಿ ಕೆಲಸ ಮುಗಿತು ಅಂದ್ಕೊಂಡಿದ್ದೀರಾ? ಪ್ರಚಾರಕ್ಕಾಗಿ ಅಂತಲೇ ಸರ್ಕಾರ ಸಾವಿರಾರು ರೂಪಾಯಿ ಕೊಡುತ್ತೆ. ಆ ಹಣ ಏನಾಯ್ತು? ಯಾರು ಯಾರಿಗೆ ಪ್ರಚಾರ ಮಾಡಿದ್ದೀರಿ? ನಿಮ್ಮ ಈ ಗುಪ್ತ ಕಾರ್ಯಕ್ರಮದ ಉದ್ದೇಶವೇ ಅಂಬೇಡ್ಕರ್ ಪ್ರೇಮಿಗಳನ್ನ ಇದರಿಂದ ದೂರ ಇಡುವುದು ಅಂತ ಅನಿಸ್ತಾ ಇದೆ. ವೀಕ್ಷಕರೇ, ನಿಮ್ಮ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದ ಬ್ಯಾನರ್ ನಿಮ್ಗೆ ಏನಾದ್ರೂ ಕಂಡಿದೆಯಾ? ಅಧಿಕಾರಿಗಳು ಬಂದು ಮಾಹಿತಿ ಏನಾದ್ರೂ ಕೊಟ್ಟಿದ್ದಾರೆ? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಭ್ರಷ್ಟ ಅಧಿಕಾರಿಗಳ ನಿದ್ದೆನಗೆಡಿಸೋಣ. ಇನ್ನು ಬಂದೇಜಿ ಅವರು ಕೂಡ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾವು ಈ ವಿಷಯಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ವ್ಯಕ್ತಿಯ ಹೇಳಿಕೆಯನ್ನ ನಿಮಗೆ ತೋರಿಸ್ತೀವಿ. ಯಾರು ಈ ವಿಚಾರಣಾ ಸಂಕೀರ್ಣಕ್ಕಾಗಿ ಬೆವರು ಹರಿಸಿದ್ದಾರೋ ಅದೇ ಬಂತೆ ದಮ್ಮನಾಗ್ ಅವರು ಈ ಅಧಿಕಾರಿಗಳ ಮುಖವಾಡವನ್ನ ಕಳಿಸಿದ್ದಾರೆ. ಅವ್ರು ಏನ್ ಹೇಳ್ತಾರಂದ್ರೆ, ಇದು ಸರ್ಕಾರದ ಹಣವನ್ನ ಮಿಸ್ಯೂಸ್ ಮಾಡೋ ಪ್ರಯತ್ನ, ಪ್ರಚಾರ ಇಲ್ಲ, ಇನ್ವಿಟೇಷನ್ ಇಲ್ಲ, ಅತಿಥಿಗಳ ವಿವರ ಇಲ್ಲ, ಇದು ಅಂಬೇಡ್ಕರ್ ಅನುಯಾಯಿಗಳನ್ನ ಅವಮಾನಿಸುವ ಕೆಲಸ. ಈ ಕೂಡಲೇ ಕಾರ್ಯಕ್ರಮವನ್ನ ಮುಂದೂಡಿದ್ರೆ ಇಲಾಖೆ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಇದು ಕೇವಲ ಅವರ ಹೇಳಿಕೆ ಅಲ್ಲ, ಇಡೀ ಜಿಲ್ಲೆಯ ಅಂಬೇಡ್ಕರ್ ಪ್ರೇಮಿಗಳ ಆಕ್ರೋಶ. ಈ ವಿಚಾರದ ಬಗ್ಗೆ ಬಂತೆ ದಮ್ಮನಾಗ್ ಅವರು ಏನ್ ಹೇಳಿದ್ದಾರೆ ಅಂತ ನೀವೇ ಕೇಳಿ. इंटरनेशनल कॉन्फ्रेंस को बड़े 3 साल की मेहनत से मैं खींच के लेकर आया। इसका फंड भी मेरे विचारों पे ध्यान केंद्रित करते हुए कर्नाटक सरकार ने उसको रिलीज भी किया। रिलीज हो जाने के बाद में अब तक का कोई भी ई टेंडरिंग सोशल वेलफेयर डिपार्टमेंट के माध्यम से, स्पेशली बीदर डिस्ट्रिक्ट के माध्यम से नहीं हुआ। ना तो इसका कोई इन्विटेशन बाहर निकला है, ना किसी गेस्ट के नाम बाहर निकले हुए। और ये 14 और 15 मार्च को ये जो कॉन्फ्रेंस कर रहे हैं तो किस बेस पे कर रहे हैं, किस आधार पर कर रहे हैं? कि ऐसा ना है कि ये इस कॉन्फ्रेंस के माध्यम से अम्बेडकरी जनता को गुमराह करते हुए ये सारे फंड को
मिस यूज़ करने की साजिश अगर गवर्नमेंट ऑफिस के माध्यम से होती होंगी तो ये बहुत बड़ा सेटबैक अम्बेडकरी जनता को है और खिलवाड़ है बाबा साहब के संविधान के नाम। टोटल फंड 70 लाख रुपीज़ फंड रिलीज हुआ है। दे डिडंट इन्वर्ट टू एनी इंटरनेशनल फिगर प्रेजेंटली। दैट्स व्हाई आई अपील टू विथ योर यूट्यूब चैनल, टीवी चैनल, सो इफ my wife listen to DO officer of social welfare department, so please sir postpone this conference and again reorganize the meeting with the people, with the organization, and then make the plan how can we are going to best level success for the international conference with the international guest. Already I was talk with the all international people, है ना, somebody very close to me, है ना, from England, from China, from Japan, है ना, already, and they asking to me when you organize the conference, what I give the reply them, ये जो फंड है इस फंड को स्कैम में, तो स्कैम का तो डेफिनेशन काफ़ी बड़ा होता है, मगर वो मिस यूज़ करने की कोशिश कर रहे हैं और अम्बेडकरी जनता से खिलवाड़ करने की कोशिश कर रहे हैं। मैं इतना ही कहूँगा कि उन लोगों ने यहाँ के बड़े मुश्किल से ये सोच को मैंने गवर्नमेंट के बीच में डाला, गवर्नमेंट ने इस सोच को एक्सेप्ट किया, लेकिन यहाँ के जो डीओ है वो इस सोच को डाइवर्ट करने की कोशिश कर रहे हैं। 14-15 मार्च को ये प्रोग्राम होने वाला है, इसका बेसिक प्लान उनका बन चुका है और कुछ लोगों को उन लोगों को ऑर्डर दी हुई है। अगर गवर्नमेंट का फंड गवर्नमेंट डायरेक्ट यूज नहीं कर सकती, उसको ई टेंडरिंग में ही यूज करती है। इफ दे ऑर्गेनाइज द 14-15 प्रोग्राम, है ना, सो आई विल गोइंग टू द मार्च मूवमेंट। मैं इसके पीछे बहुत बड़े लेवल पे आया वक्त तो मैं वहाँ पे आमर अनशेषण भी करने के लिए आगे पीछे सोचूंगा नहीं। ಇವತ್ತು ಮಾರ್ಚ್ 10 ಈ ಕೂಡಲೇ ನೀವು ಅತಿಥಿಗಳ ಪಟ್ಟಿಯನ್ನ ಬಹಿರಂಗಪಡಿಸಬೇಕು, ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಇದರ ಮಾಹಿತಿ ತಲುಪಿಸಬೇಕು। ಹಾಗೆ ಮಾಡದಿದ್ರೆ ಆ ಕಾರ್ಯಕ್ರಮವನ್ನ ಹಗಲು ದರೋಡೆ ಅಂತಲೇ ಕರಿಬೇಕಾಗತ್ತೆ। ಬೀದರ್ ಜಿಲ್ಲಾಧಿಕಾರಿಗಳೇ, ಸಮಾಜ ಕಲ್ಯಾಣ ಇಲಾಖೆ ಈ ನಾಟಕವನ್ನ ನೀವಾದ್ರೂ ನಿಲ್ಲಿಸಿ। ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವ ಇಂಥ ಅರೆಬರೆ ಕಾರ್ಯಕ್ರಮಗಳು ನಮಗೆ ಬೇಡ। ಅಚ್ಚುಕಟ್ಟಾಗಿ ಸಿದ್ಧತೆ ನಡೆಸಿ, ಕನಿಷ್ಠ 1 ತಿಂಗಳ ನಂತರ ಈ ಸಂಕೀರ್ಣ ನಡೆಸಿ। ಆದ್ರೆ ಅಲ್ಲಿಯವರೆಗೆ ಈ ಅಧಿಕಾರಿಗಳ ಬೆನ್ನನ್ನು ನಾವು ಬಿಡಲ್ಲ, ಯಾಕಂದ್ರೆ ಕಾರ್ಯಕ್ರಮ ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕು। ನೀವು ಕೇಳಿದ್ರಲ್ಲ ಬಂತೆ ದಮ್ಮನಾಗಜಿ ಅವರು, ಒಬ್ಬ ಧರ್ಮಗುರುಗಳೇ ಬೀದಿಗಿಳಿಯುವ ಮಾತಾಡ್ತಿದ್ದಾರೆ ಅಂದಮೇಲೆ ನಿಮ್ಮ ಪಾಪದ ಕೊಡ ತುಂಬಿದೆ ಅಂತ ಅರ್ಥ। ಅಧಿಕಾರಿಗಳೇ, ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ, ಸಂಘಟನೆ, ಹೋರಾಟವನ್ನು ಕಲಿಸಿಕೊಟ್ಟಿದ್ದಾರೆ। ನೀವು ನಮ್ಮನ್ನ ಸಂಘಟಿತರಾಗದಂತೆ ತಡೆಯಲು ಈ ಸೀಕ್ರೆಟ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ। ಹಾಗಿದ್ರೆ ನೀವು ಶಿಕ್ಷಣವನ್ನೇ ಹಗಲು ದರೋಡೆಗೆ ಬಳಸ್ಕೊಳ್ತಾ ಇದ್ದೀರಾ। ಹಾಗಾದ್ರೆ ನಾವು ಈಗ ಹೋರಾಟ ಅನ್ನೋ ಅಸ್ತ್ರ ಹಿಡಿಬೇಕಾಗತ್ತೆ। ಅಂಬೇಡ್ಕರ್ ಅವ್ರ ಹೆಸರಲ್ಲಿ 1 ರೂಪಾಯಿ ಲೂಟಿ ಮಾಡಿದ್ರು ನಿಮ್ಮನ್ನ ಈ ಜಿಲ್ಲೆಯಾದ್ಯಂತ ಅಟ್ಟಾಡಿಸಿ ಪ್ರಶ್ನೆ ಮಾಡ್ತೀವಿ। ಬೀದರ್ ಜಿಲ್ಲಾಧಿಕಾರಿಗಳೇ, ಈ ಕೂಡಲೇ ಈ ಕಾರ್ಯಕ್ರಮವನ್ನ ಮುಂದೂಡಿ ಸರಿಯಾದ ತಯಾರಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರನ್ನ ಕರೆಸಿ ಅಚ್ಚುಕಟ್ಟಾಗಿ ಅಂಬೇಡ್ಕರ್ ಅವರ ಈ ಕಾರ್ಯಕ್ರಮವನ್ನ ಆಚರಿಸಿ ಸಂಭ್ರಮಿಸಿ। ಅಲ್ಲಿಯವರೆಗೂ ಉತ್ತರ ಕರ್ನಾಟಕ ನ್ಯೂಸ್ ಸುಮ್ಮನೆ ಕೂರಲ್ಲ। ಅಂಬೇಡ್ಕರ್ ವಾದಿಗಳಿಗೆ ಈ ಸುದ್ದಿ ತಲುಪೋರಿಗೆ ಶೇರ್ ಮಾಡಿ। ಇದು ನಮ್ಮ ಹಕ್ಕು, ನಮ್ಮ ಹೋರಾಟ। ಅದಕ್ಕಾಗಿ ಇಲ್ಲಿ ಖಂಡಿತವಾಗಿಯೂ ಕೂಡ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅದನ್ನ ಖಂಡಿಸಬೇಕು। ಅತ್ಯಂತ ಅದ್ದೂರಿಯ ಕಾರ್ಯಕ್ರಮ ಜರುಗಬೇಕು। ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿಯೇ ಈ ಕಾರ್ಯಕ್ರಮ ಅತ್ಯಂತ ದೊಡ್ಡ ಕಾರ್ಯಕ್ರಮವಾಗಬೇಕು। ಸರ್ಕಾರವೇ 70 ಲಕ್ಷ ರೂಪಾಯಿ ಕೊಡ್ತಿರುವಾಗ ಈ ಅಧಿಕಾರಿಗಳು ಈ ಸೋಮಾರಿತನವನ್ನ, ಈ ಬಂಡತನವನ್ನ ಯಾಕೆ ತೋರ್ತಾ ಇದ್ದಾರೆ? ಇವ್ರ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಡ್ತಾ ಇಲ್ಲ, ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಹಣ ಕೊಡ್ತಾ ಇದೆ। ಸಿದ್ದರಾಮಯ್ಯ ಅವರಿಗೆ ಅಂಬೇಡ್ಕರ್ ತತ್ವ ಆದರ್ಶಗಳು ಗೊತ್ತು। ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರೇ, ತಾವು ಈ ಸುದ್ದಿಯನ್ನ ಗಮನಿಸಿದ ನಂತರ ಅಧಿಕಾರಿಗಳ ಒಂದು ಸಭೆಯನ್ನ ಕರೆಯಿರಿ। ಅಂಬೇಡ್ಕರ್ ಹೆಸರಲ್ಲಿ 70 ಲಕ್ಷ ರೂಪಾಯಿ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರನ ಸಂಕೀರ್ಣ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ಹಣ ಬರುತ್ತೆ। ಈ ಒಂದು ಕಾರ್ಯಕ್ರಮದಿಂದ ಬೀದರ್ ಹೆಸರು ಇಡೀ ದೇಶದಲ್ಲಿ ಮೊಳಗಬೇಕು, ಆ ಮಟ್ಟಿ ಕಾರ್ಯಕ್ರಮವಾಗಬೇಕು। ಆದ್ರೆ ಅಧಿಕಾರಿಗಳು ಇನ್ನು ಕಾರ್ಯಕ್ರಮಕ್ಕೆ 4 ದಿನ ಇದೆ, ಇವತ್ತು ಪತ್ರಿಕಾ ಪ್ರಕಟಣೆ ಹೊರಡಿಸ್ತಾರಂದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಆ 70 ಲಕ್ಷ ಕಾರ್ಯಕ್ರಮದ
ನೀಲ ನಕಾಶೆ ಏನು, ಅದರ ಅಜೆಂಡಾ ಏನು, ಏನನ್ನ ತೋರಿಸಲಿಕ್ಕೆ ಹೊರಟಿದ್ದಾರೆ, ಯಾವ ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರು ಬರ್ತಾ ಇದ್ದಾರೆ, ಅವರಿಗೆ ಏನ್ ವ್ಯವಸ್ಥೆ ಮಾಡಲಾಗುತ್ತೆ. ಒಂದೇ ಕಾರ್ಯಕ್ರಮ ಎರಡೆರಡು ಫಂಕ್ಷನ್ ಹಾಲ್ಗಳಲ್ಲಿ, ಬೆಲ್ದಾಳೆ ಕನ್ವೆನ್ಷನ್ ಹಾಲ್ ಒಂದು ಖಾಸಗಿಯವ್ರದ್ದಿದೆ, ಮತ್ತೆ ಇಲ್ಲಿ ಸರ್ಕಾರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕೂಡ ಇದೆ. ಅಂದ್ರೆ ಒಂದೇ ಕಾರ್ಯಕ್ರಮ ಎರಡೆರಡು ಕಡೆ ಆಯೋಜನೆ, ಬಂದಂತ ಅತಿಥಿಗಳು ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು, ಕನ್ಫ್ಯೂಸ್ ಆಗ್ಬೇಕು. ಅಂದ್ರೆ ಇವ್ರು ಯಾರನ್ನ ಮೆಚ್ಚಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಹಿತಾಸಕ್ತಿ ಏನು ಇದರಲ್ಲಿ? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? 70 ಲಕ್ಷ ರೂಪಾಯಿ, ಒಂದಲ್ಲ ಎರಡಲ್ಲ, 10 ರೂಪಾಯಿ ಅಲ್ಲ, 20 ರೂಪಾಯಿ ಅಲ್ಲ, 10 ಲಕ್ಷ ಅಲ್ಲ, 20 ಲಕ್ಷ ಅಲ್ಲ, 50 ಲಕ್ಷವಲ್ಲ, 70 ಲಕ್ಷ ರೂಪಾಯಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದೆ. ಪ್ರಚಾರ ಇಲ್ಲ, ಇನ್ವಿಟೇಷನ್ ಕಾರ್ಡ್ಗಳಿಲ್ಲ. ಇವತ್ತು ಪತ್ರಿಕಾಗೋಷ್ಠಿಯನ್ನ ಹಾಕಿದ್ದಾರೆ, ಪ್ರೆಸ್ ನೋಟ್ ಅನ್ನ ಇವತ್ತು ಹಾಕಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 4 ದಿನದ ಮೊದಲು ಪತ್ರಿಕೆ ಅವರು ಪೇಪರ್ ಅಲ್ಲಿ ನಾಳೆ ಪ್ರಿಂಟ್ ಮಾಡಬೇಕು, ಅದಾದ್ಮೇಲೆ 3 ದಿನ ಅಂದ್ರೆ ಜಿಲ್ಲೆಯಾದ್ಯಂತ ಇದು ಪ್ರಚಾರ ಆಗುತ್ತಾ? ಜಿಲ್ಲೆಯ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಇದಕ್ಕೆ ಬರ್ಲಿಕ್ಕಾಗತ್ತಾ? ಬೀದರ್ ಜಿಲ್ಲೆಯ ಕೊಟ್ಟ ಕಡೆಯ ಹಳ್ಳಿಯಲ್ಲಿ ಹೋಗಿ ಕೇಳಿಸಿ, ವಿದ್ಯಾರ್ಥಿಗಳ ಹತ್ರ ಹೋಗಿ ಕೇಳಿ. ನಾನು ಸವಾಲು ಹಾಕ್ತೀನಿ ಅಧಿಕಾರಿಗಳಿಗೆ, ನಿಮಗೆ ತಾಕತ್ತು ದಮ್ಮು ಇದ್ರೆ ನೀವು ನಿಯತ್ತಾಗಿ ಕೆಲಸ ಮಾಡಿದ್ದೆ ಆದ್ರೆ ಅವರ ತಾಲೂಕಿನ ಕಟ್ಟ ಕಡೆಯ ಹಳ್ಳಿಗೆ ಹೋಗಿ ಕೇಳಿ. ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಣಾ ಸಂಕೀರ್ಣದ ಬಗ್ಗೆ ನಿಮ್ಗೆ ಗೊತ್ತಾ? ಯಾವತ್ತಿದೆ, ಯಾರ್ಯಾರು ಬರ್ತಾ ಇದ್ದೀರಾ ಅಂತ ಕೇಳಿ. ಅವರ ಉತ್ತರವನ್ನ ನಮಗೆ ಕಳಿಸ್ಕೊಡಿ. ಅವರಿಗೆ ಸರಿಯಾದ ಮಾಹಿತಿ ತಲುಪಿದ್ರೆ ನೀವು ಸರಿಯಾಗಿ ಕೆಲಸ ಮಾಡಿದ್ದೀರಿ ಅಂತ ಅರ್ಥ. ಒಬ್ಬ ಪತ್ರಕರ್ತ, ಒಬ್ಬ ನಮ್ಮ ಜಿಲ್ಲಾ ವರದಿಗಾರನಿಗೆ ಇವತ್ತು ಇನ್ವಿಟೇಷನ್ ಕಾರ್ಡ್ ಸಿಕ್ಕಿಲ್ಲ. ಜಿಲ್ಲಾ ಮಟ್ಟದ ಪತ್ರಕರ್ತರಿಗೆ ಇನ್ವಿಟೇಷನ್ ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ ಜಿಲ್ಲೆಯ ಹಳ್ಳಿಯಲ್ಲಿರುವವರಿಗೆ ಇದರ ಬಗ್ಗೆ ಯಾವ ಅರಿವನ್ನು ಮೂಡಿಸಿದ್ದೀರಿ ನೀವು? ಅತಿಥಿಗಳ ಲಿಸ್ಟ್ ಕೊಡಲ್ಲ, ಗಣ್ಯರು ಯಾರು ಬರ್ತಾ ಇದ್ದಾರೆ ಲಿಸ್ಟ್ ಇಲ್ಲ, ಚಿಂತಕರ ಲಿಸ್ಟ್ ಕೊಡಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡಲ್ಲ. ಇವತ್ತೇನು ಪ್ರೆಸ್ ಮೀಟ್ ಮಾಡಿದ್ರಂತೆ, ಇವತ್ತು ಸಾಯಂಕಾಲ ಇವರೊಂದು ಪ್ರೆಸ್ ನೋಟ್ ಹಾಕ್ತಾರಂತೆ. ಯಾರಪ್ಪನ ಮನೆ ಆಸ್ತಿ ಅನ್ಕೊಂಡಿದ್ದೀರಾ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ? ಸಚಿವರು ಕೂಡಲೇ ಮುತುವರ್ಜಿಯನ್ನು ವಹಿಸಬೇಕು ಈ ವಿಷಯದಲ್ಲಿ. ಯಾಕಂದ್ರೆ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಅಂಬೇಡ್ಕರ್ ಚಿಂತನೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಲುಪಬೇಕು, ಪ್ರತಿಯೊಬ್ಬ ಶೋಷಿತನಿಗೆ ತಲುಪಬೇಕು, ಪ್ರತಿಯೊಬ್ಬ ದಲಿತನಿಗೆ ತಲುಪಬೇಕು, ಪ್ರತಿಯೊಬ್ಬ ಅನ್ಯಾಯಕ್ಕೊಳಗಾದವನಿಗೆ ಅಂಬೇಡ್ಕರ್ ಚಿಂತನೆಗಳು ತಲುಪಬೇಕು ಅಂತ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ವಿನಃ ಅಧಿಕಾರಿಗಳಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ 4 ದಿನ ರಜೆ ಹಾಕ್ಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಮೋಜು ಮಸ್ತಿಗಲ್ಲ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿಯೇ ದೊಡ್ಡ ಕಾರ್ಯಕ್ರಮ ಆಗಬೇಕು. ಅಂಬೇಡ್ಕರ್ ಅವರ ಆದರ್ಶಗಳು, ಚಿಂತನೆಗಳು ಬೀದರ್ ಜಿಲ್ಲೆಯ ಮನೆ ಮನೆಗೆ ಹುಟ್ಟಬೇಕು. ನೀವೇನ್ ಮಾಡ್ತಾ ಇದ್ದೀರಾ? ನೀವು ಏನ್ ಮಾಡ್ತಾ ಇದ್ದೀರಾ? ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. 4 ದಿನದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿ, ಇಲ್ಲಾಂದ್ರೆ ಮುಂದೂಡಿ. ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಸುಮ್ಮನೆ ಬಿಡಲ್ಲ. ಅಂಬೇಡ್ಕರ್ ಆದರ್ಶಗಳಿಗೆ ಧಕ್ಕೆ ಆದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಸುದ್ದಿಯನ್ನ ನಿರಂತರವಾಗಿ ಪ್ರಶ್ನೆ ಮಾಡ್ತೀವಿ, ಬಿತ್ತರಿಸ್ತೀವಿ, ನಿಮ್ಮನ್ನ ಜಿಲ್ಲೆಯಾದ್ಯಂತ ಅಟ್ಟಾಡಿಸಿ ಪ್ರಶ್ನೆ ಮಾಡ್ತೀವಿ. ಮುಂದಿನ ಸುದ್ದಿ.